ನಮ್ಮ ಕ್ಲಿನಿಕ್ನಲ್ಲಿ ತುಂಬ ಜನ ತುಂಬ ಬೇಸರದಲ್ಲಿ ಬರ್ತಾರೆ, ಆಂಗ್ಸೈಟಿಯಲ್ಲಿ ಬರ್ತಾರೆ. ನಮ್ಮ ಸಿಚುವೇಶನ್ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟದಲ್ಲಿದ್ದೇವೆ, ಬೇಜಾರಲ್ಲಿದ್ದೇವೆ, ಯಾವಾಗ ನೋಡಿದರೂ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ಈ ಥರದ ಒಂದು ಸಿಚುವೇಶನಲ್ಲಿ ಬರ್ತಾರೆ. ಈಗ ಇದಕ್ಕೆ ಇರುವಂಥ ಒಂದು ಸೊಲ್ಯೂಷನ್ ಒಂದೇ ವ್ಯಕ್ತಿ ಹತ್ರ ಇರೋದು, ಅದು ನಿಮ್ಮ ಒಂದು ಫ್ರೆಂಡ್. ಅದು ಯಾರು ಅಂತ ಕೇಳಿದರೆ ನೀವು ಮತ್ತು ನಿಮ್ಮ ಕನ್ನಡಿ. ಇದರಲ್ಲಿ ನಾನೊಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕಂತಿದ್ದೇನೆ. ಏನೇ ಪ್ರಾಬ್ಲಮ್ ಆಗಲಿ, ಮಾನಸಿಕವಾದ ಪ್ರಾಬ್ಲಮ್ ಆಗಲಿ ಅಥವಾ ಹೊರಗಡೆ ಬೇರೆಯವರಿಂದ ಪ್ರಾಬ್ಲಮ್ ಆಗಲಿ, ಇದರ ಸೊಲ್ಯೂಷನ್ ನೀವು ಹುಡುಕಬೇಕಾದದ್ದು ನಿಮ್ಮಲ್ಲಿ ಮಾತ್ರ. ಇದನ್ನು ನಾನು ಫಿಲಾಸಫಿಕಲ್ ಆಗಿ ಹೇಳ್ತಾ ಇಲ್ಲ, ಆದರೆ ಇದೊಂದು ಒಳ್ಳೆ ಎಕ್ಸಸೈಸ್. ನಿಮಗೆ ಇದನ್ನು ಮಾಡಿ ನೋಡಿ. ಎಲ್ಲ ಥರದಲ್ಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನೋಡಿ ಆಗಿದೆ. ಇನ್ನು ಈ ಒಂದು ಸೊಲ್ಯೂಷನನ್ನು ನೀವು ಟ್ರೈ ಮಾಡಿ ನೋಡಿ. ಇದರಲ್ಲಿ ಏನು ಸೊಲ್ಯೂಷನ್ ಅಂದರೆ, ಏನೇ ಹೊರಗಡೆಯವರು ನಿಮಗೆ ಏನಾದ್ರು ಹೇಳಲಿ, ಇದು ಮಾಡಲಿ, ಬೈಲಿ, ಅಥವಾ ನಿಮಗೆ ದಿನನಿತ್ಯವೂ ನಿಮಗೆ ಕೆಲವರು ಹೇಳ್ತಾರೆ ನಮಗೆ ಎಷ್ಟು ಕೆಟ್ಟದಿದೆ ಸಿಚುವೇಶನ್, ಆದರೆ ಇದರಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಇಲ್ಲ, ಅಥವಾ ನಮಗೆ ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮಗೆ ಈ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ, ತಾಯಿ ಮನೆಯಲ್ಲಿ ಯಾರಿಲ್ಲ, ತುಂಬ ಕೆಲಸ ಇದೆ, ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ. ಹೀಗಿದ್ದೆಲ್ಲ ಸಿಚುವೇಷನಲ್ಲಿ ನೀವು ಮಾಡಬೇಕಾದದಿಷ್ಟೇ, ನೀವು 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಮಾಡಿ ಒಂದು ಬುಕ್ ತಗೊಂಡು ಬರ್ಕೊಳ್ಳಿ, ನಿಮಗೆ ಏನು ಬೇಕು ಲೈಫಿಂದ ಅಂತ. ಫಸ್ಟ್ ನಿಮಗೆ ಅದು ಅರ್ಥ ಆಗಬೇಕು. ನಾವೀಗ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ನಿಮಗೆ ಲೈಫಿಂದ ಏನು ಬೇಕು ಅದನ್ನು ನೀವು ಫಸ್ಟ್ ಬರ್ಕೊಂಡ್ರೆ ಅದನ್ನು ಕ್ಲಿಯರ್ ಕಟ್ಟಾಗಿ ಬರ್ಕೊಳ್ಳಿ. ನನಗೆ ಈ ನನ್ನ ಲೈಫಲ್ಲಿ ಇದು ಬೇಕು. ಹಾಗಿರುವಾಗ ಬೇರೆ ಎಲ್ಲ ಸಿಚುವೇಶನ್ ನಿಮಗೆ ಅದೊಂದು ವಿಷಯ ಆಗಲೇಬಾರ್ದು. ನೀವು ನಿಮ್ಮ ಈ ಗೋಲಿನ ಕಡೆ ಹೋಗಲಿಕ್ಕೆ ಏನೆಲ್ಲ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಈಗ ನೀವೊಂದು ಡಿಗ್ರಿ ಮಾಡಬೇಕಂತಾದರೆ ನೀವು ಕೆಲವು ಸಲ ಹಾಸ್ಟೆಲಲ್ಲಿ ಇರಬೇಕಾಗಿ ಬರ್ಬೋದು, ಬೆಳಿಗ್ಗೆ ಓದಬೇಕಾಗಿ ಬರ್ಬೋದು, ಸಂಜೆ ತನಕ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಬೇಕಾಗಿ ಬರ್ಬೋದು, ಎಷ್ಟೋ ಡಿಗ್ರಿ ಕಲೀಲಿಕ್ಕೆ ಖರ್ಚು ಮಾಡಬೇಕಾಗಿ ಬರ್ಬೋದು. ಇದು ಡಿಗ್ರಿಯನ್ನು ಪಡೀಲಿಕ್ಕೆ ನಾವು ಕೊಡಬೇಕಾದಂತಹ ಒಂದು ತತ್ವಗಳು. ಈಗ ಇದೇ ಥರ ನಿಮಗೆ ಜೀವನದಲ್ಲಿ ಏನಾದ್ರು ಪಡ್ಕೊಳ್ಬೇಕಂತಿದ್ರೆ ಕೆಲವು ವಿಷಯಗಳು ನೀವು ಕೊಡಬೇಕಾಗ್ತದೆ. ಅದು ಏನು ಅಂತಂದರೆ, ನಿಮ್ಮ ಮನಃಶಾಂತಿಯನ್ನು ಪಡ್ಕೊಳ್ಬೇಕಂತಿದ್ರೆ ನೀವು ಕೊಡಬೇಕಾದದ್ದು ನಿಮ್ಮ ಬೇಜಾರುಗಳು, ಕ್ರೋಧಗಳು ಎಲ್ಲ ದೇವರ ಹತ್ರ ಬಿಟ್ಟು, ನೀವು ನನಗೆ ಇದನ್ನು ಆಗಬೇಕಾದ್ರೆ ನಾನು ಕೆಲವನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ, ಕೆಲವು ವಿಷಯಕ್ಕೆ ಸುಮ್ಮನೆ ಇರಬೇಕಾಗ್ತದೆ, ಕೆಲವು ವಿಷಯಕ್ಕೆ ಮಾತಾಡಬೇಕಾಗ್ತದೆ, ಕೆಲವು ವಿಷಯಕ್ಕೆ ಆರೋಗ್ಯ ನೋಡಿಕೊಳ್ಬೇಕಾಗ್ತದೆ. ಈಗ ಕೆಲವರಿಗೆ ಆರೋಗ್ಯವೇ ಚೆನ್ನಾಗಿರುವುದಿಲ್ಲ, ಆಗ ಕೆಲವು ತೊಂದರೆಗಳು ಮನೆಯಲ್ಲಿ ಬರ್ತವೆ. ಈಗ ಎಕ್ಸಾಂಪಲ್ ಏನಂದರೆ, ತುಂಬ ರಕ್ತ ಕಡಿಮೆ ಇದ್ದರೆ ತುಂಬ ಮನಸ್ಸು ಇದಿರ್ತದೆ, ಆಂಗ್ಸೈಟಿ ಇರ್ತದೆ, ಆಮೇಲೆ ಸುಸ್ತು ಇರ್ತದೆ, ಆಗ ಯಾರು ಏನು ಹೇಳಿದರೂ ಸಿಟ್ಟು ಬರ್ತದೆ. ಹಾಗಿರೋ ಸಿಚುವೇಷನಲ್ಲಿ ಫಸ್ಟ್ ಮೇಯ್ನಾಗಿ ಮಾಡಬೇಕಾದದ್ದು ಆರೋಗ್ಯ ನೋಡಿಕೊಳ್ಬೇಕು. ಎರಡನೇದು, ದಿನ ಎಕ್ಸಸೈಸ್ ಮಾಡಲೇಬೇಕು. ಬೇರೆಯವರು ನಮ್ಮನ್ನು ಹ್ಯಾಪಿ ಮಾಡ್ತಾರೆ ಅಂತ ಹೇಳುವ ಯಾವ ಒಂದು ಕಲ್ಪನೆಯೂ ಎಂದೂ ಯಾರಿಗೂ ಇರಬಾರ್ದು. ಆಗ ಮಾತ್ರ ನಿರಾಶೆ ಆಗೋದು. ನೀವು ನಿಮ್ಮ ಹ್ಯಾಪಿನೆಸ್ಸನ್ನು ನೀವೇ ಪಡ್ಕೊಳ್ಬೇಕು. ಹ್ಯಾಪಿನೆಸ್ಸನ್ನು ಪಡ್ಕೊಳ್ಳಿಕ್ಕೋಸ್ಕರ ಇರುವಂತಹ ಕೆಲವು ಸೂತ್ರಗಳೇನು ಅಂದರೆ, ಒಂದು, ನೀವು ಎಕ್ಸಸೈಸ್ ಮಾಡಬೇಕು, ಒಂದು ನೀವು ಮೆಡಿಟೇಷನ್ ಮಾಡಬೇಕು, ಕಾನ್ಷಿಯಸ್ ಥಿಂಕಿಂಗ್ ಅಂತ ಹೇಳ್ತೇವೆ. ನಾನು ಎಲ್ಲಿದ್ದೇನೆ, ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು, ಅದರ ಮಧ್ಯೆ ಇರುವಂಥ ಒಂದು ಅವಧಿಯಲ್ಲಿ ನಾವು ಹೇಗೆ ಸಂತೋಷವಾಗಿ ಇಟ್ಕೊಳ್ಬೋದು ನಮ್ಮನ್ನು. ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ನಾವೇ. ಆದ ಕಾರಣ ನಮ್ಮ ಬೆಸ್ಟ್ ಫ್ರೆಂಡನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ನಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕು. ನಮ್ಮ ಮಾನಸಿಕ ಆರೋಗ್ಯಕ್ಕೋಸ್ಕರ ಕೆಲವು ವಿಷಯಗಳನ್ನು ಕಣ್ಣು ಕ್ಲೋಸ್ ಮಾಡಿಬಿಡಬೇಕು. ಕೆಲವು ಕೆಟ್ಟ ಒಂದು ಚಿಂತನೆ ಆಗಲಿ, ಕೆಟ್ಟ ಪೂರ್ವದ ಮುಂಚಿನ ಹೀಗೆ ಆಯಿತು ಮೆಮರಿಗಳಾಗಲಿ, ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಬೇಕು. ಹೇಗೆ ನಾವು ಫೋನಲ್ಲಿ ಡಿಲೀಟ್ ಮಾಡ್ತೇವೆ ಅದೇ ಥರ ಎಲ್ಲವನ್ನು ಡಿಲೀಟ್ ಮಾಡಿ ಪ್ಲೇನ್ ಕ್ಲೀನ್ ಸ್ಲೇಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಮಗೆ ಬೇಕಾದ ಹಾಗೆ ಲೈಫ್ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಎರಡನೇ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಚೆನ್ನಾಗಿ ಒಳ್ಳೆ ನರಿಷ್ಮೆಂಟ್ ಇರುವಂಥ, ಅಂದರೆ ತುಂಬ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಮಾತ್ರ ತಗೊಳ್ಬೇಕು. ಯಾವಾಗ ನೀವು ಸ್ವಲ್ಪ ಸಾತ್ವಿಕ ಆಹಾರ ತಗೊಳ್ತೀರೋ ಆಗ ನಿಮಗೆ ನಿಮ್ಮ ಮೈಂಡ್ ಯೋಚನೆಯ ಲಹರಿಯನ್ನು ಸ್ವಲ್ಪ ಸ್ಥಿಮಿತ ಮಾಡಿ ಸ್ವಲ್ಪ ಸಮಾಧಾನದಲ್ಲಿ ತಗೊಂಡು ಹೋಗ್ತದೆ. ನೀವು ತುಂಬ ಆಹಾರದಲ್ಲಿ ತುಂಬ ವ್ಯತ್ಯಾಸಗಳಾಗ್ತವೆ. ಯಾಕಂದರೆ ಈ ಆಯುರ್ವೇದದಲ್ಲಿ ಹೇಳ್ತಾರೆ, ಹೇಗೆ ನೀವು ಆಹಾರ ತಗೊಳ್ತೀರೋ ಅದೇ ಥರ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಕಂಡೀಷನ್ ಆಗ್ತದೆ ಅಂತ. ಇದನ್ನು ನಾವು ನಂಬ್ತೇವೆ, ಇದು ಸತ್ಯವೂ ಹೌದು. ಈಗ ಆಹಾರದಲ್ಲಿ ಖಾರ, ಮಸಾಲೆ, ಆಮೇಲೆ ತುಂಬ ಹೊರಗಿನದ ಆಹಾರಗಳು, ಬೇಕರಿ ಆಹಾರ, ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಮನೆಯಲ್ಲಿ ಸಾತ್ವಿಕ ಮೊಸರು, ಅನ್ನ, ಈ ಥರದ ಆಹಾರವನ್ನು ಜಾಸ್ತಿ ತಗೊಳ್ಳಿ. ಅದು ನಿಮಗೆ ಸ್ವಲ್ಪ ಮೈಂಡನ್ನು ಕೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ಸತ್ವ ಇರುವಂಥ ಆಹಾರ,
ಬಾದಾಮ್ ಆಗಲಿ, ನೆಲಕಡಲೆ ಆಗಲಿ, ಎಳ್ಳುಂಡೆ ಆಗಲಿ, ಈ ಥರದ ಆಹಾರ, ತುಪ್ಪ ಆಗಲಿ, ಈ ಥರದ ಆಹಾರವನ್ನು ತಗೊಳ್ಬೇಕಾಗ್ತದೆ. ಅದು ಮೇಧ್ಯ ರಸಾಯನ ಅಂತ ಹೇಳ್ತಾರೆ ಕೆಲವು. ಈಗ ಕುಂಬಳಕಾಯಿ, ಆಮೇಲೆ ಬ್ರಾಹ್ಮಿ, ಆಮೇಲೆ ಬಾದಾಮ್, ಇದೆಲ್ಲ ಮೈಂಡಿಗೆ ಸ್ವಲ್ಪ ಕೂಲೆಂಟಾಗಿ ನಿಮಗೆ ಥಿಂಕಿಂಗನ್ನು ಬೆಟರ್ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಒಂದು ಪದಾರ್ಥಗಳು. ಇದನ್ನೆಲ್ಲ ನೀವು ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನು ಕೆಲವು ಮಾನಸಿಕವಾಗಿ ನಿಮಗೆ ಸ್ವಲ್ಪ ವೆಲ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥದ್ದು ಆಪ್ತರೊಟ್ಟಿಗೆ ಮಾತಾಡೋದು. ನಿಮಗೆ ಬಿಚ್ಚಿಡ್ಲಿಕ್ಕೆ ಆಗೋದಿಲ್ಲ ಮನಸ್ಸನ್ನಂತ ಆದರೆ ಒಂದು ಬುಕ್ ತಗೊಂಡು ಬರಿತಾ ಹೋಗೋದು. ಏನೆಲ್ಲ ನಿಮಗೆ ತೋರ್ತದನ್ನು ಬರಿತಾ ಹೋಗಿ, ನಿಮಗೆ ಆಗೋದಿದ್ರೆ ನಿಮಗೆ ಯಾರು ಬೇಜಾರು ಮಾಡಿದರೆ ಅವರಿಗೊಂದು ಲೆಟರ್ ಕೊಡಿ. ಇದೊಂದು ಹಳೆಯ ಪದ್ಧತಿ, ಔಟ್ಲೆಟ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಯಾರಿಗೂ ಏನೋ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಸಹ ನಿಮ್ಮ ಮನಸ್ಸಿನ ಒಳಗೆ ಬಂದು ನಿಮಗೆ ಏನು ಬೇಜಾರಾಗಿದೆ ಅಂತ ತಿಳ್ಕೊಳ್ಳುವಷ್ಟು ಕೆಪಾಸಿಟಿ ಈ ಜಗತ್ತಿನಲ್ಲಿ ಯಾರೂ ಇರಲಿಕ್ಕಿಲ್ಲ. ಆದ ಕಾರಣ ದೇವರಿಗೆ ಮಾತ್ರ ಸಾಧ್ಯ. ಆದ ಕಾರಣ ನೀವು ನಿಮ್ಮ ಮನಸ್ಸಲ್ಲಿದ್ದದನ್ನು ಹೇಗೆ ನಿಮಗೆ ತೋರ್ತದೆ ಹಾಗೇ ಬರಿತಾ ಹೋಗಿ, ನಿಮಗೆ ತೋರಿದ ಹಾಗೆ ಕ್ರೂಡಾಗಿ ಬರಿತಾ ಹೋಗಿ. ನಿಮಗೆ ಕೊಡಬಹುದು ಅಂತ ತೋರಿದರೆ ನಿಮಗೆ ಬೇಜಾರಾದ ಅವರಿಗೆ ಹೋಗಿ ನೀವು ಲೆಟರನ್ನು ಕೊಡಿ. ಆಗ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಆಗ್ತದೆ. ಅದರಿಂದ ತೊಂದರೆ ಆಗಲಿಕ್ಕಿಲ್ಲ, ಅದರಿಂದ ಒಳ್ಳೆಯದೇ ಆದಿತ್ತಷ್ಟೇ. ಅವರಿಗೆ ನೆಕ್ಸ್ಟ್ ಟೈಮ್ ನಿಮಗೆ ಈ ಥರದ ಒಂದು ಸಿಚುವೇಷನಲ್ಲಿ ಹೀಗೆ ತೊಂದರೆ ಆಗಬಹುದು ಅಂತ ಅರ್ಥ ಆದ ಕಾರಣ ಅವರು ಆ ಸಿಚುವೇಷನ್ನೇ ಅವಾಯ್ಡ್ ಮಾಡಲಿಕ್ಕೆ ನೋಡ್ತಾರೆ. ಇದರ ಸುಲಭ ಮೆಥಡ್ಗಳು. ಎಷ್ಟೋ ಜನ ಅಲ್ಲೇ ಸ್ಟಕ್ ಆಗಿರ್ತಾರೆ ಲೈಫಲ್ಲಿ, ಹೀಗಾಯಿತು ಹಾಗಾಯಿತು ಅಂತೇಳಿ. ಇದು ಮೆಮರಿ ಅಂತ ಹೇಳೋದು ನಾವೇ ಕ್ರಿಯೇಟ್ ಮಾಡೋದು. ಅದನ್ನು ರಿಪೀಟ್ ಮಾಡಿ ಮಾಡಿ ಕ್ರಿಯೇಟ್ ಮಾಡುವಂಥದ್ದೇ ನಮ್ಮದು ಮೆಮರಿ. ಆ್ಯಕ್ಚುಲಿ ನಮ್ಮ ಮೆಮರಿ ತುಂಬ ಶಾರ್ಟ್ ಲಿವ್ಡ್. ಅದನ್ನು ನಾವು ವಾಪಸ್ ನೆನಪು ಮಾಡಿ 6ನೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೊಡೆದಿದ್ರು, ನನಗೆ ಬೇಸರ ಆಗಿತ್ತು ಅಂತ ಹೇಳುವಂತಹ ಒಂದು ಮೆಮರಿಯನ್ನು ನಾವು ರಿಪೀಟ್ ಮಾಡಿ ಅದರ ಬೇಜಾರನ್ನು ನಮ್ಮ ಕ್ರಿಯೇಟ್ ಮಾಡ್ತೇವೆ. ಆದ ಕಾರಣ ನಮ್ಮ ಬಾಡಿಯಲ್ಲಿ ಸಮೇತ ಆ ಒಂದು ಚೇಂಜಸ್ ನಡೀತದೆ. ಆದ ಕಾರಣ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಆಗ್ತದೆ. ನೆಗೆಟಿವ್ ಥಿಂಕಿಂಗ್ ಬರ್ತದೆ, ನಮಗೆ ಎಲ್ಲರ ಬಗ್ಗೆ ಸಿಟ್ಟು ಬರ್ತದೆ. ಅದರ ಬದಲು ಅವರಷ್ಟಿಗೆ ಚೆನ್ನಾಗಿದ್ದಾರೆ, ನಾನು ನನ್ನಷ್ಟಿಗೆ ಚೆನ್ನಾಗಿರುವ, ನನ್ನಿಂದ ಆಗುವಂಥದ್ದು ಲೈಫನ್ನು ಬೆಟರ್ ಮಾಡಲಿಕ್ಕೆ, ಬೇರೆಯವರ ಲೈಫನ್ನು ಬೆಟರ್ ಮಾಡಲಿಕ್ಕೆ ಆಗುವಂಥದ್ದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಡೆವಲಪ್ ಮಾಡಿದರೆ ಖಂಡಿತವಾಗಿ ನಿಮಗೆ ಯಾವ ಮಾನಸಿಕ ತೊಂದರೆಗಳು ಅಥವಾ ಬೇಜಾರುಗಳು ಇದನ್ನೆಲ್ಲವನ್ನು ನಿಮಗೆ ಹೊರಗಡೆ ಬರಲಿಕ್ಕೆ ಆಗ್ತದೆ. ನೋಡಿ, ಆ ಮುಂಚಿನ ಕಾಲದಲ್ಲಿ ಸಹ ಇದನ್ನೇ ಹೇಳ್ತಿದ್ದದ್ದು, ಸ್ತೋತ್ರ ಓದಿ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ತಣ್ಣಗೆ ಮಾಡಿಕೊಳ್ಳಿ. ಹಾಗಿರುವಾಗ ಸಿಚುವೇಶನ್ ತಾನಾಗಿಯೇ ಹ್ಯಾಂಡಲ್ ಆಗ್ತದೆ ಅಂತ. ಎಲ್ಲದಕ್ಕೂ ಉದ್ವೇಗವೇ ಅದಕ್ಕೆ ಆನ್ಸರ್ ಅಲ್ಲ. ಕೆಲವು ವಿಷಯಕ್ಕೆ ನಾವು ಕೂಲ್ ಆಗಬೇಕಾಗ್ತದೆ, ಕೆಲವು ವಿಷಯನ ಆಕ್ಸೆಪ್ಟ್ ಮಾಡಬೇಕಾಗ್ತದೆ, ಕೆಲವು ವಿಷಯನೂ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗ್ತದೆ. ಇದು ನಾನು ಮೆಂಟಲ್ ವೆಲ್ನೆಸ್ಸಿಗೋಸ್ಕರ ಒಂದು ಮಾಡಿದ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಎಣಿಸ್ತೇನೆ. ಇದ್ದರೆ ಖಂಡಿತವಾಗಿಯೂ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಈ ನವರಾತ್ರಿಯ ಈ ಟೈಮ್ನಲ್ಲಿ ಹ್ಯಾಪಿಯಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಹೆಲ್ದಿ ಆಗಿರಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ಸ್.